ಮಾಡಬೇಕು ಅಥವಾ ತ್ರಿಕೋಣದಿಂದ ನಾವು ಒಂದು ಜಾತಕವನ್ನು ನೋಡಿ ನಾವು ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನ ಹೇಳಿದ್ದೆ ಸರ್. ಅದಕ್ಕೆ ನಾನು ಕೆಲವೊಂದು ಭಾವಗಳನ್ನು ಕೂಡ ತಗೊಂಡಿದ್ದೆ. ಆಕ್ಚುಲ್ ಆಗಿ ಲಗ್ನ ಭಾವವನ್ನು ತಗೊಂಡು ಲಗ್ನ ಭಾವದಲ್ಲಿ ಅನೇಕ ವಿಚಾರಗಳನ್ನು ನೋಡಿದ್ವಿ. ಸೊ ಇಲ್ಲಿ ನಾನು ಏನ್ ಮಾಡ್ತೇನೆ, ಈಗ ಅದೇ ತರನೇ ಬರಿತಾ ಇದ್ದೀನಿ. ಸೊ ಏನ್ ಮಾಡೋಣ, ರೂಲ್ಸ್ ಇಂದಾನೆ ತಗೊಳ್ಳೋಣ. ಸೊ 1, 5, 9, 2, 6, 10, 3, 7 ಮತ್ತು 11, 4, 8 ಮತ್ತು 12. ಈಗ ನಿನ್ನೆ ನಾವು ನೋಡಿದ್ದು ಲಗ್ನ ಭಾವಕ್ಕೆ, ಲಾಸ್ಟ್ ಕ್ಲಾಸ್ ನಾವು ನೋಡಿದ್ದು ಲಗ್ನ ಭಾವಕ್ಕೆ. ನಾವು ಲಗ್ನ ಭಾವಕ್ಕೆ ಈ 1, 5, 9 ಹೇಗೆ, 2, 6, 10 ಹೇಗೆ, 3, 7, 11 ಹೇಗೆ, 4, 8, 12 ಹೇಗೆ ಅನ್ನೋದನ್ನ ನೋಡಿದ್ವಿ. ಅದೇ ರೀತಿ ಇವತ್ತು ಎರಡನೇ ಭಾವಕ್ಕೆ ಹೇಗೆ ಫಲವನ್ನ ಕೊಡುತ್ತೆ. ಎರಡನೇ ಭಾವಕ್ಕೆ ಉದಾಹರಣೆಗೆ ಸೂರ್ಯ, ಶನಿನ ನಕ್ಷತ್ರ, ಚಂದ್ರನ ಸಬ್ಬಲ್ಲಿ ಕನೆಕ್ಟಿವಿಟಿ ಇದೆ. ಈಗ ಎರಡನೇ ಭಾವಕ್ಕೆ ಈ 1, 5 ಮತ್ತು 9 ಯಾವ ರೀತಿಯಾಗಿರುವಂತ ಫಲವನ್ನ ಕೊಡುತ್ತೆ ಅನ್ನೋದು ಪ್ರಶ್ನೆ. ರೂಲ್ ನಂಬರ್ ಈ 8 and 12 ಏನ್ ಹೇಳುತ್ತೆ, ಯಾವುದೇ ಭಾವದಿಂದ ಬರುವಂತ 8 ಮತ್ತು 12 ಆ ಭಾವದ ಕಾರಕಗಳನ್ನ ಕೆಡಿಸುತ್ತೆ. ಅಥವಾ 4 ಅನ್ನ ನಾವು ಆಡ್ ಮಾಡಿಕೊಂಡ್ರೆ 4, 8 ಮತ್ತು 12 ಆ ಭಾವದ ಕಾರಕಗಳನ್ನ ಕೆಡಿಸುತ್ತೆ. ಅಥವಾ 6ನ ತಗೊಂಡಾಗ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗುವಂಥದ್ದು, ಇನ್ಫ್ಲುಯೆನ್ಸ್ ಇಂದ ಕೆಲಸ ಮಾಡೋದು ಅಂತ ತಗೊಳ್ತೇವೆ. ಇನ್ನು 10ನ ತಗೊಂಡಾಗ 8ನೇ ಭಾವದಿಂದ ಬರುವಂತ 10ನೇ ಭಾವ ಆಗೋದ್ರಿಂದ ಏನಾಗುತ್ತೆ, ಇದ್ರ 8ನೇ ಭಾವದಲ್ಲಿರುವಂತ ಕಾರಕಗಳನ್ನ ಈಸಿಯಾಗಿ ಬೆಳೆಸ್ಬಿಡುತ್ತೆ. ಬರೀ 10 ಬಂದ್ರೆ ಒಳ್ಳೇದು. 8 ಮತ್ತು 10 ಎರಡೂ ಸೇರಿಸಿ ಬಂದಾಗ ಅದರ ಕಾರಕಗಳನ್ನ ಹೆಚ್ಚುಗೊಳಿಸುತ್ತೆ. ಕಷ್ಟ, ನೋವು, ಹಿಂಸೆ, ಅವಮಾನವನ್ನ ಹೆಚ್ಚುಗೊಳಿಸುತ್ತೆ. ಒಳ್ಳೆ ಹೆಸರು ತಗೊಳ್ಳೋ ಬದಲು ಕೆಟ್ಟ ಹೆಸರು ತಗೊಳ್ತಾರೆ. ಯಾಕಂದ್ರೆ 10th ಹೌಸ್ ಬಂದು ನೇಮ್ ಅಂಡ್ ಫೇಮ್. 10ನೇ ಭಾವನ ಏನಂತೀವಿ, ನೇಮ್ ಅಂಡ್ ಫೇಮು, ಪೊಸಿಷನ್, ಟಾಪ್ ಪೊಸಿಷನ್ ಅಥವಾ ಪ್ರಮೋಷನ್, ಈ ರೀತಿ ಎಲ್ಲವನ್ನ ನಾವು ಹೇಳ್ತೀವಿ. ಯಾವಾಗ ಅದ್ರ ಜೊತೆಲಿ 8 ಆಡ್ ಆಗ್ಬಿಡುತ್ತೋ ಆವಾಗ ಆ ಟಾಪ್ ಪೊಸಿಷನ್ ಸಿಕ್ಕಲ್ಲ, ಒಳ್ಳೆ ರ್ಯಾಂಕಿಂಗ್ ಅಲ್ಲಿ ಇರೋದಕ್ಕಾಗಲ್ಲ ಅವರು, ಮತ್ತೆ ಒಳ್ಳೆ ಹೆಸರು ಸಿಕ್ಕಲ್ಲ ಅವ್ರಿಗೆ, ಕೆಟ್ಟ ಹೆಸರುಗಳು ಸಿಗೋದಕ್ಕೆ ಸಾಧ್ಯ ಆಗಿಬಿಡುತ್ತೆ. ಸೊ ಹಾಗಾದಾಗ ಈ ಕಾಂಬಿನೇಷನ್ಸ್ಗಳು, ಪ್ರಶ್ನೆ ಕೇಳೋ ಭಾವದಿಂದ ಬರುವಂತಹ 4, 6, 8, 10 ಮತ್ತು 12 ಅದಕ್ಕೆ ವ್ಯಯಭಾವಗಳು ಅಂತ ತಗೊಂಡಿದ್ವಿ. ಈಗ ವ್ಯಯಭಾವಗಳು ಅಂತ ತಗೊಂಡಿದ ತಕ್ಷಣನೇ ಎರಡನೇ ಭಾವಕ್ಕೆ ಇಲ್ಲಿರುವಂತ ಈ ಭಾವ, ಈ 1, 5, 9 ಎರಡನೇ ಭಾವಕ್ಕೆ ಎಷ್ಟನೇ ಭಾವಗಳಾಗಿ ಬರುತ್ತೆ, ಬಂದು ಈ 3D ಆಂಗಲ್ ಅಲ್ಲಿ ತ್ರಿಕೋಣವಾಗಿ ನೋಡಿದಾಗ ಯಾವ್ಯಾವ ರೀತಿಯಾಗಿ ಫಲವನ್ನ ಕೊಡುತ್ತೆ. ಮೊದಲನೇದು, ಎರಡನೇ ಭಾವಕ್ಕೆ ಹೇಗಿರುತ್ತೆ ಫಲ, ಪ್ಲಸ್ ಮೈನಸ್ ಅನ್ನೋದನ್ನ ನೋಡ್ಬೇಕು. ಮತ್ತೆ ಎರಡನೇ ಭಾವಕ್ಕೆ ಈ 1, 5, 9 ಒಳ್ಳೇದ ಕೆಟ್ಟದ ಕೊಡುತ್ತಾ ಅನ್ನೋದನ್ನ ನೋಡ್ಬೇಕು, ಪ್ಲಸ್ ಮೈನಸ್ ಅನ್ನೋದನ್ನ ನೋಡ್ಬೇಕು. ಮತ್ತೆ ದಶಾಭುಕ್ತಿ ಮುಖಾಂತರ ಬಂದಾಗ ಅದು ಒಳ್ಳೆ ಫಲನ ಅಥವಾ ಕೆಟ್ಟು ಫಲ ಬರುತ್ತಾ ಅನ್ನೋದನ್ನ ನಾವು ನೋಡ್ಬೇಕು. ಈಗ ಹೇಳಿ ಸರ್, ಈ 3 ಆಂಗಲ್ ಸರ್. ಫಸ್ಟು ಎರಡನೇ ಭಾವಕ್ಕೆ ಇದು ಹೇಗೆ ಫಲವನ್ನ ಕೊಡುತ್ತೆ, ಮತ್ತೆ ಎರಡನೇ ಭಾವಕ್ಕೆ ಈ 1, 5, 9 ಹೇಗೆ ಕೆಲಸ ಮಾಡುತ್ತೆ ಅನ್ನೋದು 2 ಆಂಗಲ್ ನ ಫಸ್ಟ್ ಚೆಕ್ ಮಾಡ್ಕೋಬೇಡ. ಓಕೆ, ರೈಟ್. ಸೊ ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಸರ್. ಎರಡನೇ ಭಾವಕ್ಕೆ 1, 5 ಮತ್ತು 9 ಒಳ್ಳೆ ಭಾವಗಳ ಅಂತ ನೋಡಿದ್ರೆ ಒಳ್ಳೆ ಭಾವಗಳು ಅಲ್ಲ ಸರ್. ಯಾಕೆ ಒಳ್ಳೆ ಭಾವಗಳು ಅಲ್ಲ? ಏನ್ ಮಾಡ್ತೀವಿ ಈಗ, ಈ ಭಾವವನ್ನ, ಎರಡನೇ ಭಾವನ ಇನ್ನರ್ ಔಟರ್ ಅನ್ನೋದನ್ನ ಡಿವೈಡ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ ಸರ್? ಈಗ ಇನ್ನರ್ ಔಟರ್ ಅಂತ ಡಿವೈಡ್ ಮಾಡಿದ್ಮೇಲೆ ಎರಡನೇ ಭಾವವನ್ನು ನಾವು, ಎರಡನೇ ಭಾವದಲ್ಲಿ ಏನೇನೆಲ್ಲ ಕಾರಕಗಳಿದೆ, ಆ ಕಾರಕಗಳಿಗೆ ಇದು ಸಾಧಕವಾ ಬಾಧಕವಾ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಎರಡನೇ ಭಾವದಲ್ಲಿ ನಾವು ಈಗ ತಗೊಂಡ್ರೆ
ಎರಡನೇ ಭಾವದ ಕಾರಕತ್ವಗಳು ಮುಖ, ಫೇಸ್ ಸ್ಟ್ರಕ್ಚರ್ಸ್, ಮಾತು, ಬಾಯಿ, ಹಲ್ಲು, ನೆಲ್ಗೆ, ಕಣ್ಣುಗಳು, ಮೂಗು, ಚಿನ್, ಮತ್ತೆ ಸ್ಪೀಕಿಂಗ್ ಮಾತಾಡುವಂಥದ್ದು, ವಿಷನ್ ದೃಷ್ಟಿ, ಕ್ಯಾಲರೀಸ್ ಇಂಟೇಕ್, ಬೇಸಿಕ್ ಚೈಲ್ಡ್ ಎಜುಕೇಶನ್ ಅಂತ ತಗೊಳ್ತೀವಿ, ಮತ್ತೆ ಎಲ್ಲಾ ತರದ ಮೆಟೀರಿಯಲ್ಸ್ ಅಂತ ಕರಿತೀವಿ ಸರ್. ಈಗ ನಾನು ಹೇಳಿದ್ದೆಲ್ಲ ಏನು ಇನ್ನರ್ ಲೈಫ್ ಅಲ್ಲಿ ಇರುವಂತ ಕಾರಕತ್ವಗಳು. ಸೊ ಮುಖದಲ್ಲಿ ಏನಾದ್ರೂ ಸಮಸ್ಯೆಗಳು ಬರುತ್ತಾ ಅಂತ ಕೇಳಿದ್ರೆ ಇಲ್ಲ, ಬರಲ್ಲ, ಏನು ತೊಂದರೆಗಳು ಇಲ್ಲ. ಸೊ ಅದಕ್ಕೆ ನಾನೀಗ ಟಿಕ್ ಮಾರ್ಕ್ ಹಾಕಿ. ಇನ್ನರ್ ಲೈಫ್ ಕಾರಕತ್ವಗಳಿಗೆ 1, 5, 9 ತೊಂದರೆ ಕೊಡುತ್ತಾ ಅಂತ ಕೇಳಿದ್ರೆ ಇಲ್ಲ, ಏನು ಸಮಸ್ಯೆ ಬರೋದಿಲ್ಲ. ಹಾಗೆ ಮಾತಿನಲ್ಲಿ ಏನಾದ್ರೂ ಸಮಸ್ಯೆ ಬರುತ್ತಾ? ಬರೋದಿಲ್ಲ. ಕಣ್ಣು, ನಾಲ್ಗೆ ಅಥವಾ ಮೂಗು, ಚಿನ್ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಬರುತ್ತಾ? ಇಲ್ಲ. ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಆರೋಗ್ಯವನ್ನ ಆರೋಗ್ಯವಾಗಿರುವಂತ ಆಹಾರಗಳನ್ನ ತಿನ್ನುವಂಥದ್ದು. ಸೊ ಎಲ್ಲ ಇರುತ್ತೆ. ಅದೇ ರೀತಿ ಎರಡನೇ ಭಾವದಲ್ಲಿರುವಂತ ಔಟರ್ ಕಾರಕಗಳು ಏನು ಅಂತ ನೋಡಿದ್ರೆ ಹಣ, ಎಲ್ಲಾ ತರದ ಬ್ಯಾಂಕ್ ಬ್ಯಾಲೆನ್ಸು, ಕೈಗೆ ಬರುವಂತ ಹಣಗಳಾಗಿರಬಹುದು, ಮೆಟೀರಿಯಲ್ಸ್ ಅಂತ ಕರಿತೀವಿ, ಮೆಟೀರಿಯಲ್ಸ್, ಆರ್ಗಮೆಂಟ್ಸ್ ಅಂದ್ರೆ ಒಡವೆಗಳಾಗಿರಬಹುದು, ಜಮ್ ಸ್ಟೋನ್ಸ್ ಅಂತ ಕರಿತೀವಲ್ಲ, ಅದು ಕೂಡ ಎರಡನೇ ಭಾವಕ್ಕೆ ಸಂಬಂಧಪಟ್ಟಿರುವಂತದ್ದು. ಮತ್ತೆ ಕೈಯಲ್ಲಿ ದುಡ್ಡು ಯಾವಾಗ್ಲೂ ಇರುತ್ತೆ ಅನ್ನೋದಕ್ಕೆ ನಾವು ಎರಡನೇ ಭಾವನ ನೋಡ್ತೀವಿ. ಚೆನ್ನಾಗಿದ್ರೆ ಎರಡನೇ ಭಾವ ಚೆನ್ನಾಗಿದೆ ಜಾತಕದಲ್ಲಿ ಅಂತ ಅರ್ಥ. ಸೊ ಆ ರೀತಿ ಇನ್ನರ್ ಔಟರ್ ಅಂತ ಡಿವೈಡ್ ಮಾಡಿ ನೋಡಿದಾಗ ಇನ್ನರ್ ಕಾರಕತ್ವಗಳಿಗೆ ಈ 1, 5, 9 ಸೂಪರ್ ಆಗಿ ಫಲವನ್ನ ಕೊಡುತ್ತೆ. ಚೆನ್ನಾಗಿ ಮಾತಾಡ್ತಾರೆ, ಖುಷಿ, ಸಂತೋಷ ಎಲ್ಲ ಸಿಗುತ್ತೆ ಅವ್ರಿಗೆ. ಆದ್ರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಇದು ಒಳ್ಳೆ ಭಾವಗಳ ಅಂತ ನೋಡಿದ್ರೆ ಒಳ್ಳೆ ಭಾವಗಳು ಅಲ್ಲ. ಹಣಕಾಸಿಗೆ ಸಂಬಂಧಪಟ್ಟಿರುವಂತದ್ದು ಆಸ್ತಿ ಅಂತಸ್ತನ್ನ ಸೇರಿಸಿಡುವಂಥದ್ದು ಲಿಕ್ವಿಡ್ ಮನಿ ಅಂತ ಕರಿತೀವಿ. ಕೈಯಲ್ಲಿ ಯಾವಾಗ್ಲೂ ದುಡ್ಡಿರುತ್ತ ಅಂದ್ರೆ ಯಾವಾಗ್ಲೂ ದುಡ್ಡಿರೋದಿಲ್ಲ. ಹಣವನ್ನ ಎತ್ತಿಡುವಂತ ಸ್ವಭಾವಗಳಿರುತ್ತ ಇವರಿಗೆ ಅಂದ್ರೆ ಹಣವನ್ನ ಎತ್ತಿಡುವಂತ ಸ್ವಭಾವ ಕೂಡ ಇವರಿಗೆ ಇರೋದಿಲ್ಲ. ಸೊ ಈ ರೀತಿ ಹಣಕ್ಕೆ ಇದು ಒಳ್ಳೇದಲ್ಲ. ಸೊ ಈಗ ಎರಡನೇ ಭಾವದಲ್ಲಿರುವಂತ ಕಾರಕಗಳಿಗೆ ಈ 1, 5, 9 ಯಾವ ರೀತಿ ಫಲ ಕೊಡುತ್ತೆ ಅನ್ನೋದನ್ನ ನೋಡಿದ್ವಿ ಈಗ. ಸೊ ಇಲ್ಲಿಂದ 1, 5, 9 ಎರಡನೇ ಭಾವಕ್ಕೆ ಯಾವ ರೀತಿಯಾಗಿರುವಂತ ಫಲವನ್ನ ಕೊಡುತ್ತೆ ಅದನ್ನ ನಾವೀಗ ಇಲ್ಲಿಂದ ನೋಡಿದ್ವಿ. ಇದಕ್ಕೇನು ಅಂತ ಈಗ ಅಲ್ಲಿಂದ ನಾವ್ ಇದನ್ನ ನೋಡ್ಬೇಕೀಗ. ಎರಡನೇ ಭಾವಕ್ಕೆ ಇದು ಹೇಗೆ ಫಲವನ್ನ ಕೊಡುತ್ತೆ. ಸೊ ಏನ್ ಮಾಡ್ಬೇಕೀಗ ನಾವು ಇಲ್ಲಿಂದ ನೋಡ್ಬೇಕೀಗ. ಈಗ ಅದನ್ನ ನೋಡಿದಾಗ ಇರುವಂತ ಹಣ ಅಥವಾ ದುಡಿಯುವಂತ ಹಣ ಏನಾಗುತ್ತೆ? ಖುಷಿ, ಸಂತೋಷಕ್ಕೆ, ಪ್ರೀತಿ ಪ್ರೇಮಕ್ಕೆ, ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ದಾನ ಧರ್ಮಕ್ಕೆ ಅಥವಾ ದೇವರ ಕಾರ್ಯಗಳಿಗೆ ಅಥವಾ ರುದ್ರಾಶ್ರಮಗಳಿಗೆ ಕೊಡುವಂತ ಸ್ವಭಾವಗಳನ್ನ ಹೊಂದಿರ್ತಾರೆ. ಹೆಚ್ಚು ಖರ್ಚು ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಒಂದು ಅನ್ನೋದು ಏನು ನನ್ನ ತೋರಿಸುತ್ತೆ, ಸೆಲ್ಫ್ ಅಂತ ಕರಿತೀವಿ ಒಂದನ್ನ. ಲಗ್ನ ಅಂದ್ರೆ ನಾನು, ಸೊ ಒಂದು ಅಂದ್ರೆ ಸೆಲ್ಫ್. ಸೊ ನನ್ನ ಮೇಲೆ ನಾನು ಹೆಚ್ಚು ಖರ್ಚನ್ನ ಮಾಡುವಂತ ಸ್ವಭಾವ. ಇನ್ನು 5 ಅಂತ ತಗೊಂಡಾಗ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಸಿನಿಮಾ, ಪಾರ್ಟಿ, ಪ್ರೀತಿ ಪ್ರೇಮಕ್ಕೋಸ್ಕರ ಖರ್ಚು ಮಾಡುವಂಥದ್ದು, ಲಸ್ಟ್ ಅಂತ ಕರಿತೀವಿ. ಲಸ್ಟ್ ಅಂದ್ರೆ ಸೆಕ್ಷುವಲ್ ಲೈಫ್ಗಾಗಿರ್ಬೋದು. ಸೊ ಈ ರೀತಿ ಖರ್ಚು ಮಾಡುವಂಥ. ಇನ್ನು 9ನೇ ಭಾವ ಅಂದ್ರೆ ದಾನ ಧರ್ಮ ಮಾಡುವಂಥದ್ದಾಗಿರ್ಬೋದು, ಬೇರೆಯವರಿಗೆ ಕೊಡುವಂಥದ್ದಾಗಿರಬಹುದು, ಅಥವಾ ದೇವರ ಕಾರ್ಯಗಳಿಗೆ ಹೆಚ್ಚು ಖರ್ಚು ಮಾಡುವಂಥದ್ದಾಗಿರ್ಬೋದು. ಸೊ ಇದನ್ನೆಲ್ಲವನ್ನ ತೋರಿಸುತ್ತೆ. ಅದೇ ಸಮಯದಲ್ಲೇನೆ ಈ 5ನೇ ಭಾವದಲ್ಲಿ ಕಮಿಷನ್ ಏಜೆಂಟ್ ಅಂತ ಕರಿತೀವಿ. ಕಮಿಷನ್ ಏಜೆಂಟ್ ಆಗಿ ಕಮಿಷನ್ ತಗೊಳ್ಳುವಂತ ಕೆಲಸನ ಕೂಡ ಇವರು ಮಾಡಬಹುದು. ಅದರಿಂದನೂ ಕೂಡ ಇವರು ಹಣವನ್ನ ಸಂಪಾದನೆ ಮಾಡುವಂತ ಯೋಗ ಇದೆ ಅಂತ ಹೇಳುತ್ತೆ. ಬರೀ ಈ 1, 5, 9 ಎರಡನೇ ಭಾವದ ಬಗ್ಗೆ ಇಷ್ಟೊಂದು ವಿಚಾರ ತಿಳಿಸ್ಕೊಡ್ತಾ ಇದೆ ಅಲ್ವಾ ಸರ್? ಹೌದು ಸರ್. ಸೊ ಈಗ ಅದೇ ರೀತಿ ನಾವು ನೋಡಿದಾಗ ಎರಡನೇ ಭಾವಕ್ಕೆ ಈ 2, 4, 6 ಮತ್ತು 10 ಯಾವ ರೀತಿಯಾಗಿರುವಂತ ಫಲವನ್ನ ಕೊಡುತ್ತೆ? ಎರಡನೇ ಭಾವಕ್ಕೆ ಎರಡನೇ ಭಾವದಲ್ಲಿರುವಂತ ಕಾರಕಗಳಿಗೆ ಇದು ಶುಭ ಫಲವನ್ನ ಕೊಡುತ್ತೆ. ಹೇಗೆ? ಎರಡನೇ ಭಾವದಲ್ಲಿ ಹಣ ಅನ್ನೋದು ಕಾರಕವಾಗಿರೋದ್ರಿಂದ
ಎರಡನೇ ಭಾವಕ್ಕೆ ಇದು ಒಳ್ಳೆ ಫಲಗಳನ್ನು ತಂದು ಕೊಡುತ್ತೆ. ಎರಡನೇ ಹೌದು. ಭಾವಕ್ಕೆ ಎರಡನೇ ಭಾವ ಒಳ್ಳೆ ಭಾವ, ಹ್ಮ್. ಎರಡನೇ ಭಾವಕ್ಕೆ ಆರನೇ ಭಾವ ತುಂಬಾ ಒಳ್ಳೆ ಭಾವ, ಐದನೇ ಭಾವ ಆಗಿ ಬರುತ್ತೆ. ಇನ್ನು ಹತ್ತನೇ ಭಾವವನ್ನು ತಗೊಂಡ್ರೆ ಹತ್ತನೇ ಭಾವ ಕೂಡ ಒಳ್ಳೆ ಭಾವನೇ, ಯಾಕೆಂದ್ರೆ ಅದು ಒಂಬತ್ತನೇ ಭಾವಕ್ಕೆ ಬರುತ್ತೆ. ಈ ರೂಲ್ ಅಪ್ಲೈ ಮಾಡ್ತಾ ಇದೀವಿ. ಈ ರೂಲ್ ಏನ್ ಹೇಳುತ್ತೆ, ಯಾವುದೇ ಭಾವದಿಂದ ಬರುವಂತಹ 5 ಮತ್ತು 9 ಆ ಭಾವದ ಕಾರಕಗಳನ್ನ ಬೆಳೆಸುತ್ತೆ. ಎಷ್ಟು ಪರ್ಸೆಂಟ್? 100% ಅಷ್ಟು ಬೆಳೆಸುತ್ತೆ. ಈಗ ಔಟರ್ ಕಾರಕಗಳನ್ನು ಕಳಿಸುತ್ತೆ ಅಂತ ಗಳಲ್ಲಿ ಹಣ ಅನ್ನೋದು ಇರೋದ್ರಿಂದ ಹಣವನ್ನ ಹೆಚ್ಚು ಕೊಡುತ್ತೆ. ಅಂದ್ರೆ ಅರ್ಥ ಏನು, ಇವರು ಒಂದು ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬಹುದು. ಯಾವಾಗ್ಲೂ ಹಣ ಇವ್ರ ಕೈಯಲ್ಲಿರುತ್ತೆ, ಯಾವಾಗ್ಲೂ ಕೂಡ ಇವರು ಹಣವನ್ನ ಸೇರಿಸಿಡುವಂತ ಸ್ವಭಾವಗಳನ್ನು ಹೊಂದಿರ್ತಾರೆ. ಔಟರ್ ಎಂಜಾಯ್ಮೆಂಟ್ ಕಾರಕಗಳಿಗೆ ಹೆಚ್ಚು ಸರ್, ಅನುಕೂಲನಾ ಸರ್? ಔಟರ್ ಕಾರಕಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ 2 6 10 ಕರೆಕ್ಟ್ ಕಾಂಬಿನೇಷನ್ ಸರ್, ಬಂದ್ರೆ. ವೆರಿ ಟ್ರೂ ಸರ್, ಸೂಪರ್ ಸರ್. ಔಟರ್ ಕಾರಕಗಳಿಗೆ ಇದು ಒಳ್ಳೆ ಫಲಗಳನ್ನ ಕೊಡುತ್ತೆ, ಸೂಪರ್ ಆಗಿ ಕೊಡುತ್ತೆ. ಅಂದ್ರೆ ಹಣವನ್ನ ಸೇರಿಸಿ ಇಡುವಂಥದ್ದಾಗಿರ್ಬೋದು. ಇಲ್ಲೇ ಇನ್ನೊಂದು ವಿಚಾರ ಏನು, ಹಣವನ್ನ ಸಂಪಾದನೆ ಮಾಡೋದಕ್ಕೆ ಸಹಾಯ ಮಾಡೋದಾಗಿರ್ಬೋದು, ಉದ್ಯೋಗದಿಂದ ಬರುವಂತ ಹಣ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಮುಖಾಂತರ ಬರುವಂತ ಹಣ ಆಗಿರ್ಬೋದು. ಸೊ ಈ ರೀತಿ ಎಲ್ಲಾ ವಿಚಾರಗಳನ್ನ ಕೊಡ್ತಾನೆ ಎರಡನೇ ಭಾವಕ್ಕೆ. ಸೊ ಅದೇ ಸಮಯದಲ್ಲೇನೆ ಎರಡನೇ ಭಾವಕ್ಕೆ ಇದು ಯಾವಾಗ್ಲೂ ಉದ್ಯೋಗ, ಹಣದ ಚಿಂತೆಯನ್ನು ಕೊಡುತ್ತೆ. ಹೆಚ್ಚು ಈ ಪ್ರೀತಿ, ಪ್ರೇಮ, ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಸೊ ಇದರ ಮೇಲೆ ಆಸಕ್ತಿಗಳನ್ನ ಕೊಡೋದಿಲ್ಲ. ನಾವು ಯಾವ್ದನ ಒಂದು ವಿಚಾರಕ್ಕೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಿನಿಮಾಗೆ ಹೋಗುವಂಥದ್ದಾಗಿರ್ಬೋದು, ಪಿಕ್ಚರ್ಗೆ ಹೋಗುವಂಥದ್ದು, ಈ ರೀತಿ ಏನಾದ್ರು ಹೋಗ್ತಾರ ಅವರು ಅಂತ ಕೇಳಿದ್ರೆ ಇಲ್ಲ. ಅಥವಾ ಪಾರ್ಟಿಗಳಿಗೆ ಹೋಗುವಂಥದ್ದು, ಸುಮ್ನೆ ಹಣವನ್ನ ಖರ್ಚು ಮಾಡುವಂಥದ್ದಾಗಿರ್ಬೋದು, ಏನಾದ್ರೂ ಮಾಡ್ತಾ ಇರ್ತಾರ ಅಂತ ಕೇಳಿದ್ರೆ ಇಲ್ಲ. ಹಣವನ್ನ ಸೇರ್ಸಿಡೋದನ್ನ ನೋಡ್ತಾರೆ. ಎತ್ತಿಡ್ಬೇಕಪ್ಪ, ಇವತ್ತಿನ ಕಾಲಕ್ಕೆ ಹಣವನ್ನ ಎತ್ತಿಡ್ಬೇಕು, ಬೇರೆ ಏನಾದ್ರು ತಗೊಳ್ಳೋಣ, ಇವತ್ತು ಸೇರ್ಸಿಟ್ಟು ನಾಳೆ ಕಾರ್ ತಗೋಬಹುದು, ಇವತ್ತು ಸೇರ್ಸಿಟ್ಟು ನಾವು ಮನೆ ತಗೋಬಹುದು. ಸೊ ಆ ರೀತಿ ಅದ್ರ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ. ಈಗ ಅದೇ ವಿಚಾರವನ್ನ ನಾವಿಲ್ಲಿ ಇನ್ನೊಂದು ಭಾವನ ಕೂಡ ಆಡ್ ಆನ್ ಮಾಡ್ಕೋಬಹುದು ಸರ್, ಬೇಕು ಅಂದ್ರೆ 4, 6 ಮತ್ತು 10. ಈಗ 4ಕ್ಕೆ ಏನ್ ಹೇಳ್ತೀವಿ ನಾವು, ಅಲ್ಲಿಂದ ಅದು 3ನೇ ಮನೆ ಬಂದ್ಬಿಡುತ್ತೆ, ಕರೆಕ್ಟ್ ಅಲ್ಲ? 3ನೇ ಮನೆ ಆದ್ರೆ 3 ಪಟ್ಟಷ್ಟು ಹೆಚ್ಚು ಕೊಡುತ್ತೆ. ಸೊ ಮಲ್ಟಿಪಲ್ ಟೈಮ್ಸ್ ಇನ್ಕ್ರೀಸ್ ಮಾಡುತ್ತೆ. ಈಗ ಇಲ್ಲಿ 4, 6, 10 ಇದೆ ಅಲ್ವಾ ಎರಡನೇ ಭಾವಕ್ಕೆ. ಸೊ ಇಲ್ಲಿಂದ ಇದು 3ನೇ ಮನೆ, ಇಲ್ಲಿಂದ ಇದು 3ನೇ ಮನೆ, ಇಲ್ಲಿಂದ ಇದು 3ನೇ ಮನೆ ಆಗಿ ಬರೋದ್ರಿಂದ ಹಣವನ್ನ ಹೆಚ್ಚುಗೊಳಿಸುತ್ತೆ, ಕೈಗೆ ಮೀರಿರುವಂಥದ್ದು. ಅಂದ್ರೆ ಇಲ್ಲೇನ್ ಹೇಳ್ತೀವಿ, ನೀವ್ ಎಷ್ಟು ಖರ್ಚು ಮಾಡಿದ್ರು ನಿಮ್ಮ ಹತ್ರ ಇನ್ನೂ ಉಳಿದಿದೆ ಹಣ ಅಂತ ಅರ್ಥ. ಹಣ ಬರ್ತಾನೆ ಇದೆ, ಇನ್ನೂ ಉಳಿದಿದೆ, ಏನ್ ಮಾಡ್ತೀರಾ ನೀವು ಅವಾಗ? ಒಂದು ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ವಾಹನಗಳನ್ನ ತಗೊಳ್ತೀರಾ, ಒಂದು ಕಾರ್ ತಗೊಳ್ತೀರಾ ಅಲ್ವಾ? ಕಾರ್ ಯಾವ ಭಾವ ಅಂತ ತಗೊಂಡ್ರೆ ಆಕ್ಚುಲಿ 4ನೇ ಭಾವ. ಅಸೆಟ್ಸ್ ಎಲ್ಲಾನು ಕೂಡ ಏನಂತ ಕರಿತೀವಿ? 4ನೇ ಭಾವ. ಅದೇ ರೀತಿ ಭೂಮಿ, ಇವಾಗ ದುಡ್ಡು ಬರ್ತಾ ಇದೆಯಪ್ಪ, ಚೆನ್ನಾಗಿದ್ದೀನಪ್ಪ, ಒಂದ್ ಮನೆ ತಗೊಂಡ್ಬಿಡೋಣಪ್ಪ, ತಗೊಳ್ತೀರಾ ಒಂದ್ ಮನೆ, ಅದು ಯಾವ ಮನೆ? 4ನೇ ಮನೆ. ಇನ್ನೂ ಹೆಚ್ಚು ಹಣ ಬರ್ತಾ ಇದೆ, ಅದನ್ನೇನ್ ಮಾಡ್ತೀರಾ ನೀವು? ಒಂದಕ್ಕಿಂತ ಹೆಚ್ಚು ಪ್ರಾಪರ್ಟಿ ಅನ್ನೋದು 6ನೇ ಮನೆ. ಈಗ 2 ಬಂಗ್ಲೆ ಇದೆ, 2 ಮನೆ ಇದೆ ಅವನಿಗೆ ಅಂತಂದ್ರೆ, 2 ಆಸ್ತಿಗಳು ಅವನ ಹೆಸರಲ್ಲಿ ಇದೆ ಅಂತಂದ್ರೆ ಅದು 6ನೇ ಭಾವಕ್ಕೆ ಸೇರ್ತದೆ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಆಸ್ತಿಗಳನ್ನ ಕೊಡುವಂತ ಭಾವ 6ನೇ ಭಾವ. ಇನ್ನೂ ಹೇಳಬೇಕು ಅಂತಂದ್ರೆ 3 ಪಟ್ಟಷ್ಟು ಆಸ್ತಿ ಅಂತಸ್ತಿಯಪ್ಪ, ಇವನು ಕೋಟಿಗೆ ಬದುಕ್ತಾನಪ್ಪ, ಅಥವಾ ಇವನೊಂದು 2 ಕೋಟಿಗೆ ಬದುಕ್ತಾನಪ್ಪ, 100 ಕೋಟಿಗೆ ಬದುಕ್ತಾನಪ್ಪ ಇವನು ಅಂದ್ರೆ 10ನೇ ಭಾವ. ಒಂದು ಜಾತಕದ ಮುಖಾಂತರ ನಾವು ಇಂಥದೇ ಕಾಯಿಲೆ ಬರುತ್ತೆ ಅಂತ ಈಸಿಯಾಗಿ ಹೇಳ್ಬಿಡ್ಬೋದು. ಈ ಕಾಯಿಲೆ ಅವ್ರಿಗೆ ಬರುತ್ತೆ, ಡಯಾಬಿಟಿಕ್ ಬರುತ್ತೆ, ಶುಗರ್ ಬರುತ್ತೆ, ಅಥವಾ ಇವನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಬಾಡಿಲಿ, ಈ ತರ ಏನೇ ಇರ್ಬೋದು, ಆಕ್ಸಿಡೆಂಟ್ ಆಗುತ್ತೆ, ಇಂಜುರಿ ಆಗುತ್ತೆ, ಪ್ಯಾರಲಿಸಿಸ್ ಆಗುತ್ತೆ, ಏನ್ ಬೇಕಾದ್ರೂ ಪಟ್ ಅಂತ ಮೆಡಿಕಲ್ ಅಲ್ಲಿ ಹೇಳ್ಬಿಡ್ಬೋದು. ಆದ್ರೆ ಒಬ್ಬ ಮನುಷ್ಯ ಇಷ್ಟೇ ಆಸ್ತಿ ಅಂತಸ್ತನ್ನ ಸಂಪಾದನೆ ಮಾಡೋದಕ್ಕಾಗತ್ತಾ?
ಇಷ್ಟೇ ಆಸ್ತಿ ಸಂಪಾದನೆ ಮಾಡಿರ್ತಾನ ಅಂತ ಹೇಳೋದಕ್ಕಾಗತ್ತಾ ಅಂದ್ರೆ ಇವತ್ತು ನಾವು ಹೇಳೋದಕ್ಕೆ ಆಗೋದೇ ಇಲ್ಲ. ಹ್ಮ್ 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 3 ಪಟ್ಟಷ್ಟು ಆಸ್ತಿ ಅಂತಸ್ತನ್ನ ಸಂಪಾದನೆ ಮಾಡಿದಾನೆ ಈ ವ್ಯಕ್ತಿ. 3 ಪಟ್ಟಷ್ಟು ಅಂತಂದ್ರೆ ತನಗೂ ತನ್ನ ಮಗನಿಗೂ ಬಿಟ್ಟು ಇನ್ನೂ ಕೂತ್ಕೊಂಡು ತಿಂದ್ರು ಕೂಡ ಒಂದು 3 ತಲೆಮಾರಿಗೆ ಹಣ ಕರಗಲ್ಲ. ಹ್ಮ್ ಅಷ್ಟು ಸಂಪಾದನೆ ಮಾಡಿದಾರಪ್ಪ ಇವರು ಅಂತ ಹೇಳ್ಬೋದು. ಇನ್ನು ಇದೇ ಗ್ರಹ ನಾವು ತ್ರಿಕೋಣವಾಗಿ ನಾವು ಒಂದು ಜಾತಕವನ್ನ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ವಿ. ಈಗ ಹ್ಮ್ 2ನೇ ಭಾವದಲ್ಲಿರುವಂತಹ ಕಾರಕಗಳಿಗೆ ಗುಡ್ ಹಣವನ್ನ ತಂದು ಕೊಡುತ್ತೆ. ಹಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಒಳ್ಳೇದು. ಹಣವನ್ನ ಹೇಗೆ ಸಂಪಾದನೆ ಮಾಡ್ತಾರೆ? 2, 4, 6 ಮುಖಾಂತರ ಉದ್ಯೋಗದಿಂದ ಬರುತ್ತೆ, ಆಸ್ತಿ ಅಂತಸ್ತಿಂದ ಬರುತ್ತೆ, ಬಾಡಿಗೆಯಿಂದ ಬರುತ್ತೆ, ಬಡ್ಡಿಯಿಂದ ಬರುತ್ತೆ, ಎಲ್ಲವನ್ನ ತಗೊಳ್ಳು. ಇನ್ನು ದಶಾಭುಕ್ತಿ ಮುಖಾಂತರ ಬಂದಾಗ 3ನೇ ಕೋಣದಿಂದ ನಾವು ನೋಡಿದಾಗ, ದಶಾಭುಕ್ತಿ ಅನ್ನೋದು 3ನೇ ಕೋಣ, ಅಲ್ಲಿಂದ ನಾವು ನೋಡಿದಾಗ ಈತನಿಗೆ ಈ ದಶಾಭುಕ್ತಿ ಅಂದ್ರೆ ಈಗ ಸೂರ್ಯನ ದಶಾಭುಕ್ತಿಯೇ ನಡೀತಾ ಇದ್ದಾಗ ಈ ವ್ಯಕ್ತಿಗೆ ಹೆಚ್ಚು ಹಣ, ಆಸ್ತಿ, ಅಂತಸ್ತು ಆ ಕಾಲದಲ್ಲಿ ಸೂರ್ಯ ತಂದು ಕೊಡುತ್ತಾನೆ ಎಂದು ಅರ್ಥ. ಹ್ಮ್ ಸೂರ್ಯನ ಭುಕ್ತಿ ಟೈಮಲ್ಲಿ ಅಥವಾ ಸೂರ್ಯನ ದಶಾಭುಕ್ತಿ ಅಂತರದ ಕಾಲಗಳಲ್ಲಿ ಹೆಚ್ಚು ಹಣವನ್ನ ಕೊಡ್ತಾನೆ. ಹೆಚ್ಚು ಹಣವನ್ನ ಇವರ ಬ್ಯಾಂಕ್ ಅಕೌಂಟ್ಗೆ ಸೇರಿಸುತ್ತೆ. ಹ್ಮ್ ಓಕೆ, ಅದೇ ಸಮಯದಲ್ಲಿ ಇವಾಗ ಔಟರ್ಗೆ ಇದು ಒಳ್ಳೇದು ಅಂತ ನಾವು ನೋಡಿದ್ವಿ. ಸರ್ ಇನ್ ಕೇಸು ಇದು ಮಿಡ್ಲ್ ಏಜ್ ಅಲ್ಲಿ ಸೂರ್ಯನ ದಶಾಭುಕ್ತಿ ಬಂದ್ರೆ ಇದೆಲ್ಲ ಜಾಸ್ತಿ ಆಗುತ್ತೆ. ಹ್ಮ್ ಸಣ್ಣ ವಯಸ್ಸಲ್ಲಿ ಬಂದಾಗ ಹಾ ಈ ಇನ್ನರ್ ಕಾರಕಗಳಾಗಿರುವಂತಹ ಮುಖ ಆಗ್ಲಿ, ಹಲ್ಲಿ, ನಾಲಿಗೆ, ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯ ಸಮಸ್ಯೆಗಳು ಬೆಳೆಯುತ್ತೆ ಸರ್ ಇದು. ಇಲ್ಲ, ಇದು ನೀವು ದೊಡ್ಡವ್ರಿಗೆ ತಗೊಂಡ್ರು ಅಷ್ಟೇನೆ ಸರ್, ಸಣ್ಣವ್ರಿಗೆ ಮಾತ್ರ ಅಂತಲ್ಲ. ಇದು ಈಗ ಚಿಕ್ಕ ವಯಸ್ಸಲ್ಲಿ ಬಂದವ್ರಿಗೆ ಏನಾಗತ್ತೆ ಅಂತಂದ್ರೆ ಯಾರು ಅವ್ರನ್ನ ನೋಡ್ಕೊಳ್ತಾ ಇರ್ತಾರೋ ಅವ್ರಿಗೆ ಇದು ಒಳ್ಳೇದು ಸರ್, ಬೆನಿಫಿಟ್ ಸರ್. ಈಗ ಒಂದು ಮಗುವಿನ ಜಾತಕದಲ್ಲಿ ಮಗುಗ್ ಬರೀ 5 ವರ್ಷ 6 ವರ್ಷ ಇದೆ ಅಂತ ಅಂದಾಗ ಆ ಮಗುನ ನೋಡ್ಕೊಳ್ತಾರೆ ಯಾರು ಇರ್ತಾರೋ ಆ ತಂದೆ ತಾಯಿಗೆ ಆ ಟೈಮ್ ಪೀರಿಯಡ್ ಅಲ್ಲಿ ಹಣ, ಆಸ್ತಿ, ಅಂತಸ್ತು ಸಂಪಾದನೆ ಮಾಡ್ಕೊಂತಾರೆ. ಹಾ ಹಾ ಆ ಹಣ, ಆಸ್ತಿ, ಅಂತಸ್ತನ್ನ ಏನು ತಂದೆ ತಾಯಿ ಸಂಪಾದನೆ ಮಾಡ್ತಾರೋ ಅದನ್ನ ಈ ಮಗು ಆ ಟೈಮಲ್ಲಿ ಅನುಭವಿಸ್ತಾ ಇರೋದ್ರೆ ಮಗು ಏನು ಕೇಳಿದ್ರು ಕೊಡಿಸ್ತಾ ಇರ್ತಾರೆ. ಹ್ಮ್ ಹ್ಮ್ ಆ ಮಗು ಇವಾಗ ಒಂದು 5,000 10,000 ಆಟ ಸಾಮಾನು ಕೇಳಿದ್ರು ಕೊಡಿಸುವಂತ ಕೆಪಾಸಿಟಿ ಇರುತ್ತೆ ಅವ್ರಿಗೆ. ದುಡಿತಾ ಇದೀವಲ್ಲ, ಚೆನ್ನಾಗಿ ಬರ್ತಾ ಇದೆಯಲ್ಲ, ಏನಾಗುತ್ತೆ, ತಿನ್ಲಿ ಬಿಡು ಮಗ ತಾನೆ, ತಗೊಳ್ಳಿ ಬಿಡು ಮಗ ತಾನೆ ಅಂತ ಕೊಡಿಸ್ತಾ ಇರ್ತಾರೆ ಆ ಮಗುಗೆ. ಹ್ಮ್ ಅದೇ ಸಮಯದಲ್ಲಿ ಏನಾಗುತ್ತೆ, ಇನ್ನರ್ ಲೈಫ್ಗೆ ಇದು ಒಳ್ಳೇದಲ್ಲ ಸರ್. ಒಳ್ಳೆದು. ಇನ್ನರ್ ಲೈಫ್ ಒಳ್ಳೇದಲ್ಲ ಅಂದ್ರೆ ಏನು? ಮಾತು ಅನ್ನೋದು 2ನೇ ಭಾವದ ಕಾರಕ. ಯಾವಾಗ ಒಬ್ಬ ಮನುಷ್ಯನಿಗೆ ಹಣ ಅನ್ನೋದು ಹೆಚ್ಚು ಆಗುತ್ತೋ ಆ ಟೈಮಲ್ಲಿ ಅವ್ರಿಗೆ ಏನಾಗುತ್ತೆ, ಅಹಂಕಾರ ಅನ್ನೋದು ಹೆಚ್ಚಾಗುತ್ತೆ. ಸರಿಯಾಗಿ ಒಬ್ಬರನ್ನ ಮಾತಾಡಿಸೋದಿಲ್ಲ, ಒಬ್ಬರ ಜೊತೆಗೆ ಅವರು ಸಮಾನತೆಯಿಂದ ಕಾಣೋದಿಲ್ಲ ಅಂತ ಅರ್ಥ. ಅದಕ್ಕೆ ಹೆಚ್ಚು ಜೋರಾಗಿ ಮಾತಾಡುವಂಥದ್ದು ಒಬ್ಬರ ಹತ್ರ, ಒಬ್ಬರು ಕೆಟ್ಟ ಪದಗಳಲ್ಲಿ ಮಾತಾಡುವಂಥದ್ದಾಗಿರಬಹುದು, ಅಥವಾ ತುಂಬಾನೇ ಸಮಾನತೆಯಿಂದ ಕಾಣೋದಿಲ್ಲ ಸರ್. ಸಿಂಪಲ್ ಆಗಿ ಹೇಳ್ಬೇಕು ಅಂತ, ಈಗ ನನಗಿನ್ನ ಕೆಳಗಡೆನೆ ನೀನು ಯಾವಾಗ್ಲೂ ಅಷ್ಟೇನೆ ಅನ್ನೋ ಒಂದು ಲೆವೆಲ್ ಅಲ್ಲಿ ಒಬ್ಬರ ಹತ್ರ ನಡ್ಕೊಳ್ತಾ ಇರ್ತಾರೆ ಸರ್. ಸೊ ಆ ಒಂದು ಒಳ್ಳೆ ಗುಣ ಸ್ವಭಾವ ಅನ್ನೋದು ಇಲ್ಲಿ ಅವರು ಕಳ್ಕೊಬಿಡ್ತಾರೆ ಮಾತಿನ ವಿಚಾರದಲ್ಲಿ. ಇನ್ನು ಮುಖ, ಕಣ್ಣು, ಇದಕ್ಕೆಲ್ಲದರಲ್ಲೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಕಾಯಿಲೆಗಳು, ಸಣ್ಣ ಪುಟ್ಟ ವಿಚಾರಗಳಲ್ಲಿ ತೊಂದರೆಗಳು ಬರುತ್ತೆ ಅಂತ ಅರ್ಥ. ಆ ಟೈಮಲ್ಲಿ ಸ್ವಲ್ಪ ಸ್ಪೆಕ್ಸ್ ಹಾಕ್ಬೋದು, ಅವರು ಕಣ್ಣಿನಲ್ಲಿ ವಿಷನ್ ಕಡಿಮೆ ಆಗ್ಬೋದು, ಒಂದು ಸಣ್ಣ ಪ್ರಮಾಣದಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಒಂದು ಚೆಕ್ ಮಾಡಿಸ್ಕೊಂಡ್ ಬರೋದಾಗಿರ್ಬೋದು, ಕಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು, ಮಾತಿಗೆ ಸಂಬಂಧಪಟ್ಟಂತ ಒಂದು ಟೀತ್ ಟ್ರೀಟ್ಮೆಂಟ್, ಹಲ್ಲಿನ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳುವಂಥದ್ದಾಗಿರ್ಬೋದು, ಬಾಯಲ್ಲಿ ಏನಾದ್ರೂ ಒಂದು ಸಣ್ಣ ಪ್ರಮಾಣದಲ್ಲಿ ಗಾಯಗಳಾಗುವಂಥದ್ದು, ಅಲ್ಸರ್ ಆಗುವಂಥದ್ದು, ಈ ರೀತಿ ಎಲ್ಲವನ್ನ ಕೊಡ್ತಾನೆ. ಓಕೆ, ಸರ್ ಈ 2ನೇ ಭಾವ ಕಾರ್ಯಕತ್ವದಲ್ಲಿ ಹ್ಮ್ ಟ್ಯಾಲೆಂಟ್ ಅನ್ನು ತಗೋಬಹುದಲ್ಲ ಸರ್? ಏನ್ ಸರ್, ಸ್ಯಾಲರಿನಾ? ಟ್ಯಾಲೆಂಟ್ ಟ್ಯಾಲೆಂಟ್ ಅನ್ನೋದು ಇಲ್ಲ ಸರ್. ಟ್ಯಾಲೆಂಟ್ ಅನ್ನೋದು 5ನೇ ಭಾವಕ್ಕೆ ಸೇರುವಂತ ಒಂದು ಕಾರಕ ಸರ್. ಆಕ್ಚುಲಾಗಿ ಟ್ಯಾಲೆಂಟ್ ಅನ್ನೋದು 2ನೇ ಭಾವದಲ್ಲಿ ಇಲ್ಲ ಸರ್ ಆಕ್ಚುಲಾಗಿ. ಓಕೆ, ಸೊ ಟ್ಯಾಲೆಂಟ್ ಅನ್ನೋದು 5ನೇ ಭಾವಕ್ಕೆ ಸಂಬಂಧಪಟ್ಟಿರುವಂತದ್ದು. ಬುದ್ಧಿವಂತಿಕೆ ಅನ್ನೋದು 5ನೇ ಭಾವ ಸರ್. ಇದು ನಾನು ಹೇಳ್ತಿರೋ ಸರ್ ಬುದ್ಧಿವಂತಿಕೆ ಸರ್, ಇದು ಯಾರು ಹೇಳ್ಕೊಳ್ದೆ ಬರುವಂತಹ ಟ್ಯಾಲೆಂಟ್ ಈ ತರದ್ದು. ಅಂದ್ರೆ ಮಾತಿನಲ್ಲಿ ಚತುರತೆ ಅಂತ ಅಂದಾಗ ತಗೊಬಹುದು ಸರ್. ಅಂದ್ರೆ ಕೆಲವೊಂದು ವಿಚಾರ ಇದನ್ನ ಹೇಳ್ಕೊಟ್ಟೆ ಇಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾರೆ. ಅದು 5ನೇ ಭಾವದ ಕಾರಕನೇ ಸರ್ ಆಕ್ಚುಲಾಗಿ. 5ನೇದು. ಲಗ್ನ ಭಾವಕ್ಕೆ ಸಾಧಕವಾಗಿರುವಂತ ಭಾವ ಯಾವುದು ಅಂತ ನೋಡಿದ್ರೆ 5ನೇ ಭಾವ 9ನೇ ಭಾವ ಸರ್.
ಸೊ ಆ ಟ್ಯಾಲೆಂಟ್ ಎಲ್ಲಿದೆ ಅಂದ್ರೆ ಲಗ್ನ ಭಾವದಲ್ಲೂ 5ನೇ ಭಾವದಲ್ಲೂ ಇದೆ ಅಂತ ಅರ್ಥ ಸರ್. ಹ್ಮ್ ಸಣ್ಣ ವಯಸ್ಸಲ್ಲೇನೆ ಏನಾಗುತ್ತೆ, ಈ ಮಗು ತುಂಬಾ ಜಾಸ್ತಿ ಮಾತಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹ್ಮ್ ಅಯ್ಯೋ ಏನಪ್ಪ ಈ ಮಗು ಈ ವಯಸ್ಸಲ್ಲಿ ಇಷ್ಟೊಂದು ಮಾತಾಡ್ತಾ ಇದೆ, ರಫ್ ಅಂಡ್ ಟಫ್ ಆಗಿದೆ ಮಗುವಿನ ಮಾತು ಹ್ಮ್ ಅನ್ನೋದು 2, 4, 6, 10 ಸರ್. ಅದೇ ಮಗು 1, 5, 9ಕ್ಕೆ ಈ ಮಗು ಎಷ್ಟು ಸುಂದರವಾಗಿ ಮಾತಾಡ್ತಾ ಇತ್ತಪ್ಪ, ಬಹಳ ಬಹಳ ಮುದ್ದಾಗಿ ಮಾತಾಡುತ್ತಪ್ಪ ಮಗು ಅನ್ನೋದು ಇದು ಸರ್. ಹ್ಮ್ ಇದ್ರ ಜೊತೆಲಿ ಪ್ಲಸ್ ನೀವು 3, 7 ಮತ್ತು 11 ಕೂಡ ತಗೊಳ್ಬಹುದು ಸರ್. ಇದು ಹೇಗೆ ಅಂತಂದ್ರೆ ಸ್ವಲ್ಪ ಜೋರಾಗಿ ಮಾತಾಡುವಂಥದ್ದು. ಈಗ ನಾವು ತುಂಬಾ ಜನ ನೋಡಿರ್ತೀವಿ ಆ ಕಾಲದಲ್ಲಿ ಆಕ್ಚುಲ್ ಆಗಿ ಅವ್ರ ಅಪ್ಪನೋ ಅಥವಾ ಅವ್ರ ಅಮ್ಮನೋ ಅವ್ರ ಅಜ್ಜಿನೋ ತಾತನೋ ಮಾಮನೋ ಯಾರನ್ನೋ ಬಾರೋ ಇಲ್ಲಿ ಹೋಗಲು ಈ ರೀತಿಯಾಗಿ ಮಾತಾಡಿಸ್ತಾ ಇರ್ತಾರೆ, ನೀವು ಕೇಳ್ಪಟ್ಟಿರ್ತೀರ ಆಕ್ಚುಲ್ ಆಗಿ. ಅವ್ನ ಕರಿ 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 ಹಂಗ್ ಕರಿ ನೋಡೋಣ ಹೋಗಲು ಅನ್ನೋ ಅಂತ ಹೇಳ್ಕೊಡುವಂಥದ್ದು. ಸೊ ಅದನ್ನ ಕಲಿತಾರೆ ತುಂಬಾ ಬೇಗ ಅಂತ ಅರ್ಥ ಸರ್. 2, 4, 6, 10 ಇದ್ರೆ. ಅದೇ 1, 5, 9, 3, 7, 11 ಇತ್ತು ಅಂದ್ರೆ ಹಂಗೆಲ್ಲ ಮಾತಾಡ್ಬಾರ್ದಪ್ಪ, ತಪ್ಪು. ಹೋಗಿ ಬನ್ನಿ ಅಂತ ಮಾತಾಡಿ ಆ ಮರ್ಯಾದಿನ ಕೊಡುವಂಥದ್ದು, ಆ ಸಮಾನತೆಯನ್ನ ಕೊಡುವಂಥದ್ದು ಅನ್ನೋದು ಇನ್ನರ್ ಲೈಫ್ ಕಾರಕತೆ. ಹ್ಮ್ ಆ 2, 4, 6 ಅಂತಂದ್ರೆ ಅದು 7ನೇ ಭಾವಕ್ಕೆ ವ್ಯಯ ಅಲ್ವಾ ಸರ್ ಅಲ್ಲಿ. ಹೌದು ಹೌದು ಆ 7ನೇ ಭಾವಕ್ಕೆ ಸಮಾನತೆ ಅಂತ ಕರಿತೀವಿ, 6ನೇ ಭಾವನ ಸಮಾನತೆ ಇಲ್ಲದಿರುವಂಥದ್ದು ಅಂತ ಕರಿತೀವಿ ಸರ್. ಒಂಟಿತನ, ಸಮಾನತೆ ಇಲ್ಲ ಹ್ಮ್ ಅನ್ನೋದು 6ನೇ ಭಾವ. ಸೊ ಅದರಿಂದ ಅವ್ರನ್ನ ಸಮವಾಗಿ ಕಾಣೋದಿಲ್ಲ ಅನ್ನೋದು ಸರ್. ಮತ್ತೆ 2ನೇ ಭಾವಕ್ಕೆ ಇನ್ನೊಂದು ಏನು ಅಂತಂದ್ರೆ, ಇಲ್ಲಿ 2, 4, 6, 10 ಇರೋದ್ರಿಂದ ತೃಪ್ತಿ ಇರೋದಿಲ್ಲ. ಅವ್ರು ಎಷ್ಟೇ ಕೋಟಿ ಎಷ್ಟೇ ಆಸ್ತಿ ಸಂಪಾದನೆ ಮಾಡಿದ್ರು ಒಂದು ತೃಪ್ತಿ ಅನ್ನೋದು ಇರೋದಿಲ್ಲ ಸರ್. ಹ್ಮ್ ಇನ್ನೂ ಬೇಕು, ಇನ್ನೂ ಸಂಪಾದನೆ ಮಾಡಬೇಕು, ಇನ್ನೂ ಆಸ್ತಿನ ನೋಡಬೇಕು, ಇನ್ನೂ ಗಳಿಸ್ಬೇಕು, ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ಅನ್ನೋ ಒಂದು ಛಲ ಅವರಲ್ಲಿ ಇರುತ್ತೆ. ಸೊ ಇನ್ನರ್ ಲೈಫ್ಗೆ ಅವರ ಗುಣ ಸ್ವಭಾವಗಳನ್ನ ಸ್ವಲ್ಪ ಕಳ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಮುಖದಲ್ಲಿ ಗಾಯಗಳಾಗುವಂಥದ್ದು, ಮುಖದಲ್ಲಿ ಕಲೆಗಳು ಬರುವಂಥದ್ದು, ಹಲ್ಲಲ್ಲಿ ಪ್ರಾಬ್ಲಮ್ಸ್ ಬರುವಂಥದ್ದು, ಮಾತಿನಲ್ಲಿ ಪ್ರಾಬ್ಲಮ್ಸ್ಗಳು ಬರುವಂಥದ್ದು. ಸೊ ಈ ರೀತಿ ಆಗಿರುವಂಥ ಸ್ವಭಾವಗಳು ಬೆಳೆಸ್ಕೊಳ್ಳುವಂಥ ಸಾಧ್ಯತೆಗಳು 100ಕ್ಕೆ 100% ಇರುತ್ತೆ ಸರ್. ಹೆಚ್ಚು ಹಣ ಬರೋರಿಗೆ ಹೆಚ್ಚು ಧೈರ್ಯ ಇರುತ್ತೆ ಸರ್. ಇವತ್ತು ಹಣ ಕೊಡೋಷ್ಟು ಧೈರ್ಯ ಬೇರೆ ಏನಾದ್ರು ಕೊಡುತ್ತಾ ಅಂತಂದ್ರೆ ಇಲ್ಲ ಸರ್, ಅಲ್ವಾ ಸರ್? ಹೌದು ಸರ್ ಹೌದು ಸರ್. ಹಾ, ಹಣ ಕೊಡುವಷ್ಟು ಧೈರ್ಯ ಬೇರೆ ಏನಾದ್ರು ಕೊಡುತ್ತಾ ಅಂತ ಕೇಳಿದ್ರೆ ಇವತ್ತಿಲ್ಲ ಸರ್. ನೀವು ಒಂಟಿಯಾಗಿ ನಿಂತಿದ್ರೆ ನಿಮ್ಮ ಹತ್ರ 1 ಕೋಟಿ ದುಡ್ಡಿದೆ ಅಂತಂದ್ರೆ ಧೈರ್ಯ ಜಾಸ್ತಿ ಇರುತ್ತೆ ಸರ್. ಏನ್ ಮಾಡ್ತೇನೆ ಮಾಡ ನಾನು ಮಾಡ್ತೀನಿ ಅನ್ನೋ ಧೈರ್ಯ ಸರ್. ನೀವು ಕೋಟಿಗೆ ಆಸ್ತಿಗೆ ಇಲ್ಲಿದ್ದೀರಾ ಅಂತಂದ್ರೆ ಅಷ್ಟು ಧೈರ್ಯ ಕೊಟ್ಬಿಡ್ತದೆ ಸರ್, ಅಲ್ವಾ ಸರ್? ಹೌದು ಸರ್. ಹಣನೇ ಸರ್ ಇವತ್ತಿನ ಕಾಲಕ್ಕೆ ತುಂಬಾ ಧೈರ್ಯ ಕೊಡ್ತಾ ಇರೋದು ಎಲ್ಲಾನು ಕೂಡ ಆಕ್ಚುಲ್ ಆಗಿ. ಬಟ್ ಅದನ್ನ ಸರಿಯಾಗಿ ಬಳಸ್ಕೊಳ್ಳುವಂತ ಶಕ್ತಿನೂ ದೇವ್ರು ಕೊಡಬೇಕು, ಇಲ್ಲ ಅಂದ್ರೆ ಅದು ವೇಸ್ಟ್ ಸರ್. ಅದಕ್ಕೆ ಜಾತಕದಲ್ಲಿ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ಎಲ್ಲಾ ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ, ಲಗ್ನ ಭಾವ ಜಾತಕದಲ್ಲಿ ಹೇಗಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಲಗ್ನ ಭಾವದ ಪ್ರಕಾರ ಆಕ್ಚುಲ್ ಆಗಿ ನಿಮ್ಗದು ಫಲವನ್ನ ಕೊಡುತ್ತೆ. ಲಗ್ನ ಭಾವದ ಪ್ರಕಾರ ನಿಮ್ಗದು ಎಲ್ಲವನ್ನ ಅನುಭವಿಸೋ ಯೋಗ ಕೊಡುತ್ತೆ ಅಂತ ಅರ್ಥ ಸರ್. ಓಕೆ ಓಕೆ ರೈಟ್, ಹೇಳಿ ಸರ್. ಈಗ ಸೊ ಈಗ ಅದೇ ತರನೇ ಏನ್ ಮಾಡೋಣ, ನಾವು ಇನ್ನೂ ಒಂದು ಭಾವವನ್ನು ತಗೊಳ್ಳೋಣ. ಓಕೆ, ಸೊ ನಾವೇನ್ ಮಾಡೋಣ ಈಗ 3, 7 ಮತ್ತು 11 ಸರ್. 2ನೇ ಭಾವಕ್ಕೆ 3, 7 ಮತ್ತು 11 ಯಾವ ರೀತಿ ಫಲ ಕೊಡುತ್ತೆ ಸರ್? ನಮ್ಮನ್ನ ಹೊರಗಡೆ ಎಲ್ಲಾ KP ಜ್ಯೋತಿಷ್ ಅವರುಗಳು ಹೇಗೆ ಟ್ರೈನ್ ಅಪ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಸರ್, ಹೊರಗಡೆ ನಾನು ಹೇಳ್ತಾರೆ. ಸೊ ಏನ್ ಹೇಳ್ತಾರೆ, ಈ 3ಕ್ಕೆ ಏನ್ ಫಲ ಬರುತ್ತೆ, 7ಕ್ಕೆ ಏನ್ ಫಲ ಬರುತ್ತೆ, 11ಕ್ಕೆ ಏನ್ ಫಲ ಬರುತ್ತೆ ಅನ್ನೋದನ್ನ ಹೇಳ್ತಾರೆ. ಈಗ ಯಾಕೆ ಅದನ್ನ ಹೇಳ್ತಾ ಇದೀನಿ ಅಂದ್ರೆ, ಈ ಉದಾಹರಣೆಗೆ ನಾವು 7th ಹೌಸ್ ಕಸ್ಪಲ್ ಸಬ್ಲಾರ್ಡ್ ಅಂತ ತಗೊಳ್ಳೋಣ. 7th ಹೌಸ್ ಕಸ್ಪಲ್ ಸಬ್ಲಾರ್ಡ್ ಏನಾದ್ರು 2, 7 ಮತ್ತು 11ಗೆ ಕನೆಕ್ಟಿವಿಟಿ ಇದ್ರೆ ಒಳ್ಳೆ ಮ್ಯಾರೇಜ್ ಲೈಫ್ ಇರುತ್ತಪ್ಪ ಅಂದ್ಬಿಡ್ತಾರೆ. ಬಟ್ ಆ ರೀತಿನ ಅದು ಕಾನ್ಸೆಪ್ಟ್ ವರ್ಕ್ ಆಗತ್ತಾ ಅಂತ ಕೇಳಿದ್ರಲ್ಲ, ಅದನ್ನ ಹೆಂಗ್ ಹೇಳಿದ್ರಿ ನೀವು ಅಂತ ಕೇಳಿದ್ರೆ ಆಕ್ಚುಲ್ ಆಗಿ 2ನೇ ಭಾವ ಅಂದ್ರೆ ಫ್ಯಾಮಿಲಿಲಿ ಅಡಿಷನ್, ಒಬ್ಬ ಪರ್ಸನ್ ಆಡ್ ಆನ್ ಆಗೋದಕ್ಕೆ ನಾವು 2ನೇ ಭಾವನ ನೋಡ್ಬೇಕು. 7ನೇ ಭಾವ ಅನ್ನೋದು ಸಂಗಾತಿ, ಗಂಡ ಅಥವಾ ಹೆಂಡತಿ.
ಮದುವೆ ಅಂತ ತಗೊಳ್ತೀವಿ. ಇನ್ನು 11ನೇ ಭಾವ ಅನ್ನೋದು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ಅಂತ ಹೇಳ್ತೀವಿ. ಹ್ಮ್ ಇನ್ನು ಅದೇ 7ನೇ ಭಾವಕ್ಕೆ ವಿರೋಧವಾಗಿ 1, 6 ಮತ್ತು 10 ಬಂದ್ಬಿಡ್ತು ಅಂದ್ರೆ ಸರ್, ಹ್ಮ್ 1 ಅಂತಂದ್ರೆ ಈಗೋಯಿಸಮ್, ಕ್ಲಾಶಸ್ಸು, ನಾನು ಅನ್ನೋ ಗರ್ವವ ಅಂತ ತಗೊಳ್ತಾರೆ. 6 ಅಂದ್ರೆ ಸಪ್ರೇಷನ್, 7ನೇ ಭಾವಕ್ಕೆ ದೂರ, ಕ್ಲಾಶಸ್ ಆಗುವಂಥದ್ದು, ನೀನ್ ಬೇಡ ಅನ್ನೋ ಒಂದು ಇದು ಹೇಳ್ತಾರೆ. ಇನ್ನು 10 ಅಂದ್ರೆ ಅಧಿಕಾರ ಚಲಾಯಿಸುವಂಥದ್ದು, ಹ್ಮ್ ಅಲ್ಲೂ ಈಗೋಯಿಸಮ್, ಕ್ಲಾಶಸ್ ಇದನ್ನೆಲ್ಲ ತಗೊಳ್ತಾರೆ ಸರ್ ಆಕ್ಚುಲಿ. ಹ್ಮ್ ಆದ್ರೆ ಈ ರೀತಿ ನಾವು ನೋಡಿದ್ರೆ ಕರೆಕ್ಟ್ ಆಗಿ ಫಲ ಸಿಗುತ್ತಾ ಅಂತ ಕೇಳಿದ್ರೆ ಫಲ ಸಿಕ್ಕೋದಿಲ್ಲ ಸರ್. ಹ್ಮ್ ಹ್ಮ್ ಓಕೆ, ಸೊ ಒಂದು ಭಾವಕ್ಕೆ 12 ಭಾವಗಳು ಯಾವ ರೀತಿ ಫಲವನ್ನ ಕೊಡುತ್ತೆ ಅನ್ನೋದುವರೆಗೂ ನಾವಲ್ಲಿ ಹೋಗಿ ನಾವು ನೋಡ್ಬೇಕು. ಸೊ ಅದನ್ನೇ ನಾವಿವಾಗ ಮಾಡ್ತಾ ಇರುವಂತದ್ದು. ಈ 2, 7, 11 ಆಗಿರ್ಬೋದು, ಈ 1, 6, 10 ಆಗಿರ್ಬೋದು, ಆ ರೀತಿ ನಾವು ಅದನ್ನ ನೋಡ್ಲಿಕ್ಕೆ ಹೋಗ್ಬಾರ್ದು. ಹ್ಮ್ ಪ್ರಶ್ನೆಗೆ ಸಾಧಕವಾಗಿರುವಂತ ಭಾವಗಳು ಕನೆಕ್ಟಿವಿಟಿ ಆಗಿದೆಯಾ, ಬಾಧಕವಾಗಿರುವಂತ ಭಾವಗಳು ಕನೆಕ್ಟಿವಿಟಿ ಆಗಿದೆಯಾ ಅನ್ನೋದನ್ನ ನಾವು ನೋಡ್ಬೇಕು ಸರ್. ಆವಾಗ್ಲೇನೆ ನಾವು ಅದನ್ನ ಈಸಿಯಾಗಿ ಒಂದು ಫಲ ತೀರ್ಮಾನ ಮಾಡೋದಕ್ಕಾಗತ್ತೆ ಹೊರತು ಇಲ್ಲ ಅಂದ್ರೆ ಇಲ್ಲ ಸರ್. ಓಕೆ, ಈ 2, 7, 11 ಕಾನ್ಸೆಪ್ಟ್, 1, 6, 10 ಕಾನ್ಸೆಪ್ಟ್ ಎಲ್ಲ ಹೋಯ್ತು ಸರ್. ಇವಾಗ KP ಜ್ಯೋತಿಷ್ಯದಲ್ಲಿ ಇದೆಲ್ಲ ಔಟ್ಡೇಟೆಡ್ ಫಾರ್ಮ್ಯಾಟ್ಸ್ ಅಂತ ಕರಿತೀವಿ ಸರ್ ನಾವು. ಹ್ಮ್ ಹ್ಮ್ ಈಗ 3, 7, 11 ಕನೆಕ್ಟಿವಿಟಿ ಆಗಿರೋದ್ರಿಂದ ಈ 3, 7, 11 2ನೇ ಭಾವದಲ್ಲಿರುವಂತ ಕಾರಕಗಳಿಗೆ ಒಳ್ಳೇದಾ ಕೆಟ್ಟದಾ ಅನ್ನೋ ಪ್ರಶ್ನೆ ಸರ್. 3, 7, 11 2ನೇ ಭಾವಕ್ಕೆ ಎಷ್ಟನೇ ಭಾವವಾಗಿ ಬರುತ್ತೆ? 3ನೇ ಭಾವ 2ನೇ ಭಾವವಾಗಿ ಬರುತ್ತೆ ಸರ್, ಕರೆಕ್ಟಾ ಸರ್? ಹೌದು ಮುಂದಿನ ಭಾವ 7ನೇ ಭಾವ 6ನೇ ಭಾವವಾಗಿ ಬರುತ್ತೆ ಸರ್. ಹ್ಮ್ 11ನೇ ಭಾವ 10ನೇ ಭಾವವಾಗಿ ಬರುತ್ತೆ ಸರ್, ಕರೆಕ್ಟ್ ಅಲ್ಲ ಸರ್? 2ನೇ ಭಾವ. ಹೌದು ಹೌದು ಸೊ ಇದೆಲ್ಲ ಒಳ್ಳೆ ಭಾವನೆ ಅಂತ ಕೇಳಿದ್ರೆ ಇದೆಲ್ಲ ಒಳ್ಳೆ ಭಾವನೆ ಸರ್. ಆದ್ರೆ 2, 2, 4, 6, 10 ತಂದು ಕೊಡುವಷ್ಟು ಫಲವನ್ನ ಈ 3, 7, 11 ತಂದು ಕೊಡಲ್ಲ ಸರ್. ಈ 2, 4, 6, 10 3 ಪಟ್ಟಷ್ಟು ಹಣವನ್ನ ತಂದು ಕೊಡುತ್ತೆ ಸರ್. ಹಣ ಬರ್ತಾನೆ ಇರುತ್ತೆ. ಪ್ರಾಪರ್ಟಿ ತಗೋಬಹುದು, ವಾಹನ ತಗೋಬಹುದು, ಮಲ್ಟಿಪಲ್ ಪ್ರಾಪರ್ಟೀಸ್, ಒಂದಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆ ಮಾಡಬಹುದು, ಈ ಎಲ್ಲವನ್ನ ಕೊಡುತ್ತೆ ಸರ್. ಆದರೆ ಈ 3, 7, 11 ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂತ ಕರಿತೀವಿ. ಅಂದ್ರೆ ನಮಗೆ ಎಷ್ಟು ಹಣ ಬೇಕೋ ಅಷ್ಟು ಸಂಪಾದನೆ ಮಾಡ್ಕೊಡುತ್ತೆ. ನಮಗೆ ಇವಾಗ ಕೈಗೆ ನಮ್ಗೆ ತಿಂಗಳ ಇವಾಗ ಒಂದು 30,000 ಸಂಬಳ ಬರ್ತಾ ಇದೆ ಅಂತಂದ್ರೆ ಆ 30,000ದಲ್ಲಿ ನಮ್ಗೆ 25,000 ಖರ್ಚಿರುತ್ತೆ, ಇನ್ನೊಂದು 5,000 ಉಳ್ಕೊಳ್ಳುತ್ತಪ್ಪ ಸಣ್ಣ ಪುಟ್ಟ ಖರ್ಚುಗಳಿಗೆ, ಅದು ಬರುತ್ತೆ ನಮಗೆ. ಒಂದು ಮಿಡಲ್ ಕ್ಲಾಸ್ ಲೆವೆಲ್ ಫ್ಯಾಮಿಲಿ ಪರ್ಸನ್ಸ್ ಅರ್ನ್ ಮಾಡೋದಾಗಿರ್ಬೋದು, ಸೇವಿಂಗ್ಸ್ ಮಾಡುವಂಥದ್ದಾಗಿರ್ಬೋದು, ಅವನಿಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಳ್ಳುವಂಥದ್ದು. ಇದೊಂಥರ ಹೇಗೆ ಅಂದ್ರೆ 9 to 6 ಜಾಬ್ಗೆ ಹೋಗ್ತಾರಲ್ಲ ಸರ್, ಅವ್ರಿಗೆ ಇದು ತುಂಬಾನೇ ಒಳ್ಳೆ ಕಾಂಬಿನೇಷನ್ಸ್ ಅಂತ ಕರಿತೀವಿ ಸರ್. ಒಂದು ಒಳ್ಳೆ ಸ್ವಂತ ಅಂದ್ರೆ ಕಷ್ಟಪಟ್ಟು ಲೋನು ಇದನ್ನೆಲ್ಲ ತಗೊಂಡು ಒಂದು ಮನೆ ತಗೊಳ್ತಾರೆ, ಮಕ್ಕಳನ್ನ ಒಂದು ಡೀಸೆಂಟ್ ಆಗಿರೋ ಸ್ಕೂಲಲ್ಲಿ ಓದಿಸ್ತಾರೆ, ಬೆಳಿಗ್ಗೆ 9 ಗಂಟೆಗೆ ಸೀದಾ ಎದ್ದೊಳ್ತಾರೆ, ಬಾಕ್ಸ್ಗೆಲ್ಲ ಕಟ್ಕೊಳ್ತಾರೆ, 9 ಗಂಟೆಗೆ ಆಫೀಸ್ಗೆ ಹೋಗ್ತಾರೆ, ಸೀದಾ 6 ಗಂಟೆಗೆ ವಾಪಸ್ ಬರ್ತಾರೆ, ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಡೀಸೆಂಟ್ ಆಗಿರುವಂತ ಒಂದು ಲೈಫ್ ಸ್ಟೈಲ್, ಡೀಸೆಂಟ್ ಆಗಿರುವಂತ ಒಂದು ಫೈನಾನ್ಸ್, ಡೀಸೆಂಟ್ ಆಗಿರುವಂತ ಒಂದು ಜೀವನ. ಇದೆಲ್ಲ ಸೂಪರ್ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ. ಆದ್ರೆ ಇವ್ರಿಗೆ ಮಲ್ಟಿಪಲ್ ಪ್ರಾಪರ್ಟೀಸು, ಮಲ್ಟಿಪಲ್ ಕಾರು, ಮಲ್ಟಿಪಲ್ ಇದು ಎಲ್ಲ ತಗೊಳ್ಳೋದಕ್ಕಾಗತ್ತಾ ಅಂದ್ರೆ ಇಲ್ಲ. ಅಂದ್ರೆ ಒಂದಕ್ಕಿಂತ ಹೆಚ್ಚು ವಾಹನ ಅವ್ರ ಹತ್ರ ಇರಕ್ಕಾಗತ್ತಾ ಅಂದ್ರೆ ಇರೋದಿಲ್ಲ. ಒಂದಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆ ಮಾಡಕ್ಕಾಗತ್ತಾ ಅಂದ್ರೆ ಆಗೋದಿಲ್ಲ. ಸೊ ಆ ರೀತಿ ಏನಕ್ಕೋಸ್ಕರ ಅಂತಂದ್ರೆ ಇಲ್ಲಿ ಬಂದಿರುವಂತ ಈ 3, 7, 11 4ನೇ ಭಾವಕ್ಕೆ ವ್ಯಯ, ಕರೆಕ್ಟಾ? 3 ಅನ್ನೋದು 4ನೇ ಭಾವಕ್ಕೆ 12ನೇ ಭಾವವಾಗಿ ಬರುತ್ತೆ ಸರ್. ಅಲ್ಲಿ ಪ್ರಾಪರ್ಟಿ ಸಂಪಾದನೆ ಮಾಡೋದಕ್ಕೆ ಅಷ್ಟೊಂದು ಆಗೋದಿಲ್ಲ, ಅಷ್ಟು ದುಡ್ಡು ಕೊಡೋದಿಲ್ಲ ಅಂತ ತಗೋಬೇಕು. ಇಲ್ಲಿ 3ನೇ ಭಾವ ಆಸ್ತಿನ ತಗೊಳ್ಳೋಷ್ಟು, ಅದೇ 2 ಇತ್ತು ಅಂದ್ರೆ ಅಥವಾ 4 ಇತ್ತು ಅಂದ್ರೆ ಆಸ್ತಿಗಳನ್ನ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಆದ್ರೆ ಈಗ ಆಸ್ತಿ ಅಂತಸ್ತಿಗಿಲ್ಲ, ಕೈಗೆ ಎಷ್ಟು ಬೇಕೋ ಅಷ್ಟು ಹಣ ಸಿಗ್ತಾ ಇದೆ, ಒಳ್ಳೆ ಜೀವನ ಇದೆಯಪ್ಪ, ಸಾಕು ನಮ್ಗೊಂದು ಮನೆ, ಒಂದು ತೃಪ್ತಿಯ ಒಂದು ಗಾಡಿ, ಒಂದು ವಾಹನ, ಒಳ್ಳೆ ಹೆಂಡತಿ, ಮಕ್ಕಳು ಎಲ್ಲ ಚೆನ್ನಾಗಿದೆ, ಸಾಕು ನನಗಿಷ್ಟು ಅನ್ನೋ ಒಂದು ತೃಪ್ತಿ ಇರುತ್ತೆ ಸರ್. ಯಾಕೆಂದ್ರೆ
10 ಅನ್ನೋದು ತೃಪ್ತಿ ಇಲ್ಲದೆ ಇರುವಂತದ್ದು ಅಂತ ಅರ್ಥ. ಅದಕ್ಕೇನೆ 11ನ್ನ ನಾವು ಫುಲ್ಫಿಲ್ಮೆಂಟ್ ಅಂತ ಕರಿತೀವಿ. 10 ಅಂದ್ರೆ ಫುಲ್ಫಿಲ್ಮೆಂಟ್ ಇಲ್ಲ, ಇನ್ನೂ ಬೇಕು ಅಂತ ಕರಿತೀವಿ. 11 ಆತರ ಇಲ್ಲ. 11 ಸಾಕಪ್ಪ, ನನಗೆ ಸಾಕು, ತೃಪ್ತಿಯಾಗಿದ್ದೀನಿ, ನಾನು ಒಳ್ಳೇದು, ನನಗೆ ಚೆನ್ನಾಗಿದೆ, ಚೆನ್ನಾಗಿ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ, ನನ್ನ ಕುಟುಂಬದ ಜೊತೆಗೆ ಟೈಮ್ ಕೊಡ್ತಾ ಇದ್ದೀನಿ, ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇದೆ ಫ್ಯಾಮಿಲಿಲಿ ಅನ್ನೋದನ್ನು ತೋರಿಸುತ್ತೆ. ಓಕೆ, ಇನ್ನರ್ ಲೈಫ್ ಬಹಳ ಚೆನ್ನಾಗಿರುತ್ತೆ ಅಂತ. ಇನ್ನರ್ ಲೈಫ್ಗೂ ಚೆನ್ನಾಗಿರುತ್ತೆ ಸರ್. ಅದನ್ನೇ ಸರ್ ಹೇಳ್ತಾ ಇರೋದು, ಎರಡಕ್ಕೂ ಸರ್, ಹಣ ಮತ್ತು ಇನ್ನರ್ ಅಂದ್ರೆ ಫ್ಯಾಮಿಲಿ ಲೈಫ್, ಎರಡಕ್ಕೂ ಕೂಡ ಇದು ಒಳ್ಳೆ ಭಾವಗಳು, ಎರಡಕ್ಕೂ ಒಳ್ಳೇದು ಸರ್. ಓಕೆ, ಚೆನ್ನಾಗಿ ಮಾತಾಡ್ತಾರೆ, ಒಬ್ರನ್ನ ಸಮಾನತೆಯಿಂದ ಕೇಳ್ತಾರೆ, ತುಂಬಾ ಫ್ರೆಂಡ್ಸ್ ಅನ್ನು ಮಾಡ್ಕೊಳ್ತಾರೆ, ಆಕ್ಚುಲ್ ಆಗಿ ತುಂಬಾ ಚೆನ್ನಾಗಿ ಜನಗಳ ಜೊತೆಗೆ ಸೇರಿ ಅವರು ನಡ್ಕೊಳ್ತಾರೆ ಅನ್ನೋದು ತೋರಿಸುತ್ತೆ ಸರ್. ಎರಡಕ್ಕೂ ಒಳ್ಳೇದು ಇದು. ಅವ್ರು ಮಾತಾಡಿದ್ರೆ ಒಂದ್ ಒಳ್ಳೆ ಮಾತಾಡಿದ್ರಪ್ಪ, ಅವ್ರ ಮಾತಲ್ಲಿ ಒಂದು ತೂಕದ ಮಾತಿದೆಯಪ್ಪ, ಚೆನ್ನಾಗಿ ಮಾತಾಡ್ತಾರಪ್ಪ, ನ್ಯಾಯವಾಗಿ ನಡ್ಕೊಂತಾರಪ್ಪ ಅನ್ನೋದು ಸರ್ ಅದು. ಈಗ 4, 8, 12 ಸರ್. 4, 8 ಮತ್ತು 12 ಸರ್. ಈ 4, 8, 12 ಒಳ್ಳೇದಾ ಅಂತ ಕೇಳಿದ್ರೆ ಎರಡನೇ ಭಾವಕ್ಕೆ ಒಳ್ಳೆ ಭಾವಗಳೇ ಸರ್. ಬಟ್ ಆದರೆ 4, 8, 12 ಆ ಭಾವಗಳು ಅನುಭವಿಸೋದಕ್ ಬಿಡೋದಿಲ್ಲ ಅಂತ ಅರ್ಥ ಸರ್. 4ನೇ ಭಾವ ಒಳ್ಳೆ ಭಾವನೆ ಸರ್, ಹೆಚ್ಚು ಹಣವನ್ನ ಕೊಡುತ್ತೆ ಅಂತ ತಗೊಳ್ತೀವಿ. ಬಟ್ ಆದ್ರೆ 8 ಮತ್ತು 12 ಆಗ ಅಂತ ಕೇಳಿದ್ರೆ ಇಲ್ಲ ಸರ್. ಅವರು ಸಂಪಾದನೆ ಮಾಡುವಂತ ಹಣವನ್ನ ಅವರು ಸಂತೋಷದಿಂದ ಖರ್ಚು ಮಾಡೋದಕ್ಕಾಗತ್ತಾ, ತೃಪ್ತಿಯಾಗಿ ಅದನ್ನ ಖರ್ಚು ಮಾಡೋದಕ್ಕಾಗತ್ತಾ ಅಂತ ಕೇಳಿದ್ರೆ ಇಲ್ಲ ಸರ್. ಆ ಸಂಪಾದನೆಯನ್ನ ಮಾಡೋದಕ್ಕೆ ಅವರು ತುಂಬಾನೇ ಶ್ರಮವನ್ನ ಪಡಬೇಕು ಸರ್. ಇವತ್ತು ಒಂದು ಜಾಗಕ್ಕೆ ಹೋಗಿ ನಾವು ಒಂದು ಕೆಲಸನೋ ಒಂದು ಉದ್ಯೋಗನೋ ಮಾಡಿ ನಾವು ಸಂಪಾದನೆ ಮಾಡ್ತೀವಿ ಅಂದ್ರೆ ಆ ಹಣ ನಮ್ಮ ಕೈಗೆ ಬರಬೇಕು ಅನ್ನೋವಾಗ ತುಂಬಾನೇ ಸ್ಟ್ರಗಲ್ ಇರುತ್ತೆ ಅನ್ನೋದನ್ನ ಈ 4, 8, 12 ತೋರಿಸುತ್ತೆ ಸರ್. ಇದು ಯಾಕೆ 4, 8, 12 ಎರಡನೇ ಭಾವಕ್ಕೆ ಸಾಧಕವಾಗಿದ್ರು ಕೂಡ ಲಗ್ನಕ್ಕೆ ಇದು ಸಾಧಕವಾಗಿಲ್ಲ. ಈ 8, 12 ರೂಲ್ ಏನ್ ಹೇಳ್ತೀವಿ ಸರ್ ನಾವು, ಈ ರೂಲು ಲಗ್ನದಿಂದ ಬರುವಂತ 8, 12 ಆ ಭಾವದ ಕಾರಕಗಳನ್ನ ಕೆಡಿಸಿ ಆ ಭಾವದ ಕಾರಕಗಳನ್ನ ಜಾತಕರಿಗೆ ಅನುಭವಿಸುವಂತ ಯೋಗನ ಕೊಡೋದಿಲ್ಲ. ಕರೆಕ್ಟ್ ಅಲ್ವಾ? ಲಗ್ನ ಭಾವದಲ್ಲಿ 8 ಮತ್ತು 12 100% ಅಷ್ಟು ಬ್ಯಾಡ್ ರಿಸಲ್ಟ್ ಅನ್ನ ಕೊಡುತ್ತೆ. 100% ಅಷ್ಟು ಬ್ಯಾಡ್ ರಿಸಲ್ಟ್ ಗಳನ್ನ ಕೊಡುತ್ತೆ. ಕರೆಕ್ಟ್ ತಾನೆ? ಈಗ ಲಗ್ನಕ್ಕೆ ಅನುಭವಿಸಕ್ಕಾಗಲ್ಲ, ಕಷ್ಟಪಟ್ಟು ದುಡಿತಾ ಇದ್ದಾರೆ, ಹಣವನ್ನ ತುಂಬಾ ಶ್ರಮ ಪಡ್ತಾ ಇದ್ದಾರೆ, ಆದ್ರೆ ಲಗ್ನಕ್ಕೆ ಸಿಗ್ತಾ ಇಲ್ಲ. ಅದು 10 ರೂಪಾಯಿ ದುಡಿಬೇಕಂದ್ರೂ ಕಷ್ಟ ಪಡ್ಬೇಕು. ಅವ್ರು ಕಷ್ಟಪಟ್ಟು ದುಡ್ದಿದ್ರು ಕೂಡ ಏನಾಗತ್ತೆ, ಅದು ಅವರ ಏನಾದ್ರೂ ಒಂದು ಫ್ಯಾಮಿಲಿ ಮೆಂಬರ್ಸ್ಗಾಗಿರಬಹುದು ಅಥವಾ ಬೇರೆ ಯಾರಾದ್ರೂ ಒಬ್ರು ಈಸ್ಕೊಂಡು ಹೋಗುವಂಥದ್ದಾಗಿರ್ಬೋದು, ಬಡ್ಡಿಗಳಿಗೆ ಕಟ್ಟುವಂಥದ್ದಾಗಿರ್ಬೋದು, ಸಾಲಗಳನ್ನ ಮಾಡಿಕೊಂಡು ಸಾಲಗಳನ್ನೇ ತೀರಿಸ್ಕೊಂಡು ಹೋಗುವಂಥದ್ದಾಗಿರ್ಬೋದು. ಸೊ ಈ ರೀತಿ ಎಲ್ಲ ವಿಚಾರಕಗಳನ್ನು ಹೇಳ್ತೀವಿ. ಯಾಕೆಂದ್ರೆ 8ನೇ ಭಾವವನ್ನ ನಾವು ಕೈಗೆ ಮೀರಿರುವಂತ ಸಾಲ ಅಂತ ಕರಿತೀವಿ. 6ನೇ ಭಾವ ಅನ್ನೋದು ಸಾಲ. ಹೇಗೆ ನಾವು 6ನೇ ಭಾವದಲ್ಲಿ ರೋಗ ಸ್ಥಾನಕ್ಕೆ ರೋಗನು ಅಂತ ಕರಿತೀವೋ, ಅದೇ ರೀತಿ 6ನೇ ಭಾವದಲ್ಲಿ ಸಾಲ ಅನ್ನೋದು ಒಂದು ಕಾರಕ. ಅಂದ್ರೆ ಅರ್ಥ, 6ನೇ ಭಾವದಲ್ಲಿ ವಾಸಿಯಾಗುವಂತ ಕಾಯಿಲೆಗಳು ಅಂತ ಕರಿತೀವಿ. ಅದೇ ರೀತಿನೇ 6ನೇ ಭಾವನ ತೀರ್ಸಕ್ ಆಗುವಂತ ಸಾಲಗಳು ಅಂತ ಕರಿತೀವಿ. ಅಂದ್ರೆ ಅವನ್ ಸಾಲ ತಗೊಂಡ್ರೆ ಅದನ್ನ ತೀರಿಸ್ಬಿಡ್ತಾನೆ ಅಂತ ಅರ್ಥ. 8ನೇ ಭಾವಕ್ಕೆ ನಾವೇನಂತ ಕರಿತೀವಿ, ದೀರ್ಘಕಾಲವಾಗಿರುವಂತ ಕಾಯಿಲೆಗಳು ಅಥವಾ ತೀರ್ಸಕ್ ಆಗದಿರುವಷ್ಟು ಸಾಲವನ್ನ ಮಾಡಿಕೊಳ್ಳುವಂಥದ್ದು ಅಂತ ಅರ್ಥ. ಓಕೆ, ಸೊ ಈ 4, 8 ಮತ್ತು 12 ಒಳ್ಳೇದಲ್ಲ. ಇದು
ಒಳ್ಳೇದ್ ಅಲ್ಲ. ಎರಡನೇ ಭಾವಕ್ಕೆ ಒಳ್ಳೆ ಫಲಗಳನ್ನ ತಂದು ಕೊಡೋದಿಲ್ಲ. ಹಣ ಬರುತ್ತೆ, ಆದ್ರೆ ನೆಮ್ಮದಿಯಾಗಿ ಅದನ್ನ ಅನುಭವಿಸೋದಕ್ಕಾಗಲ್ಲ. ಸೊ ಅವಾಗ ಏನಾಗತ್ತೆ, ಇಲ್ಲಿರುವಂತ ಇನ್ನರ್ ಮತ್ತು ಔಟರ್ ಎರಡಕ್ಕೂ ಕೂಡ ಇದು ಕೆಟ್ಟ ಫಲಗಳನ್ನ ಕೊಡುತ್ತೆ. ಒಳ್ಳೇದಲ್ಲ. ಅದು ರೆಡ್ ಅಲ್ಲಿ ಮಾರ್ಕ್ ಮಾಡ್ತದೆ, ಇದು ಒಳ್ಳೇದಲ್ಲ. ಎರಡಕ್ಕೂ ಕೂಡ ಅದು ಕೆಟ್ಟದಾಗ್ಬಿಡುತ್ತೆ. ಎರಡಕ್ಕೂ ಕೂಡ ಕೆಟ್ಟದು. ಓಕೆ, ಓಕೆ ಸರ್. ರೈಟ್. ಇವತ್ತು ಎರಡನೇ ಭಾವನ ನೋಡಿದ್ದೀವಿ ಸರ್. ನಾಳೆಯಿಂದ ಏನ್ ಮಾಡೋಣ, ನಾಳೆ ಅಲ್ಲ ಸೋಮವಾರದಿಂದ ಏನ್ ಮಾಡೋಣ, ಎರಡೆರಡು ಭಾವಗಳನ್ನ ಮುಗಿಸೋಣ ಸರ್. ಓಕೆ, ಸೊ ಈಗ ಈ ವಿಡಿಯೋ ಕಳಿಸ್ಕೊಡ್ತೀನಿ, ಇದನ್ನ ನೀವು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ ಸರ್. ಓಕೆ, ರೈಟ್. ಥ್ಯಾಂಕ್ ಯು ಸರ್. ಓಕೆ, ಎಲ್ರಿಗೂ ನಮಸ್ಕಾರ, ನಾನು ಪ್ರದೀಪ್. ಈಗ ನೀವು ನೋಡಿರುವಂಥ ವಿಡಿಯೋ ಬಂದು ನನ್ನ ಪರ್ಸ್ನಲ್ ಕ್ಲಾಸ್ ವಿಡಿಯೋ ಇದು. ಸೊ ನಾವು ಪ್ರತಿ ತಿಂಗಳು ಕೂಡ ಪರ್ಸ್ನಲ್ ಕ್ಲಾಸಸ್ಸು ಮಾಡ್ತಾಯಿದ್ದೀವಿ ಮತ್ತು ಗ್ರೂಪ್ ಕ್ಲಾಸಸ್ಸು ಮಾಡ್ತಾಯಿದ್ದೀವಿ. ಇದೇ ತಿಂಗಳು 17ನೇ ತಾರೀಕು ನಮ್ಮದು ಗ್ರೂಪ್ ಕ್ಲಾಸ್ ಶುರು ಆಗ್ತಾ ಇದೆ. ಯಾರಿಗಾದರೂ ಆಸಕ್ತಿ ಇದ್ದರೆ KP ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಖಂಡಿತ ನೀವು ಈ ತರಗತಿಗೆ ಸೇರಿಕೊಳ್ಬಹುದು. ಇಲ್ಲಿ ನಮ್ಮ ಹತ್ರ ಯಾವುದೂ ಕೂಡ ಮುಚ್ಚುಮರೆ ಅನ್ನೋದಿಲ್ಲ. ಎಲ್ಲ ವಿಚಾರಗಳನ್ನು ಮುಚ್ಚುಮರೆ ಇಲ್ಲದೆ ನಿಮಗೆ ತಿಳಿಸ್ಕೊಡ್ತೀವಿ. ನಿಮಗೆ ಆಸಕ್ತಿ ಇದ್ದರೆ ಖಂಡಿತ ನೀವು ಈ ತರಗತಿಗೆ ಸೇರಿಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಥ್ಯಾಂಕ್ ಯು.